ಕಂಪ್ನಿಗಳು ಸಾಕಷ್ಟು ಇದ್ದಾವೆ. ಈಗ ಓಪನ್ ಮಾರ್ಕೆಟ್ ಆದಾಯದಿಂದ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಕಂಪ್ನಿಗಳು ಹೆಚ್ಚು ಕಡಿಮೆ ಆಲ್ ಓವರ್ ಇಂಡಿಯಾದಲ್ಲಿ 1,00,000 ಕಂಪ್ನಿಗಳು ದಿವಾಳಿ ಎದ್ದು ಮತ್ತೆ ಮುಚ್ಚಿ ಹೋಗಿದ್ದಾವೆ ಅನ್ನುವಂಥ ಮಾತು. ಶುರು ಮಾಡೋದು, ಏನೋ ಮಾಡೋದು, ಮಾಡ್ತೀವಿ ಅಂತ ಹೇಳೋದು, ಭೂಮಿ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಮತ್ತೇನೋ ಮಾಡ್ಕೊಳ್ಳೋದು, ನಂತರ ಆ ಭೂಮಿಯನ್ನು ಫ್ಲಾಟ್ ಮಾಡಿ ಮಾರುವಂಥ ಒಂದು ಭೂಮಾಫಿಯಾಗಿ ಪರಿವರ್ತನೆ ಆಗಲಿಕ್ಕೆ ಅದು ಬೇಡಪ್ಪ. ನಮ್ಮ ಭೂಮಿ ಫಲವತ್ತದ, ರೈತರ ಭೂಮಿ ರೈತರಂತೆಗೆ ಇರಲಿ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ. ಭಾಳ ದಿಟ್ಟವಾಗಿ ಹೋರಾಟ ಮಾಡಿದಂಥ ಈ ಸಂದರ್ಭದಲ್ಲಿ ಅನೇಕ ರೈತರು ಇದರಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಈ ಒಂದೇನು ಸಂಯುಕ್ತ ಹೋರಾಟ ಕರ್ನಾಟಕ ಆಗಿರ್ಬೋದು, ಭೂ ಸ್ವಾಧೀನ ಹೋರಾಟ ಸಮಿತಿ ಆಗಿರ್ಬೋದು, ಸಮಾನ ಮನಸ್ಕ ಸಂಘಟನೆಗಳಾಗಿರ್ಬೋದು, ಇವೆಲ್ಲ ಒಕ್ಕೂಟ ಒಂದು ರೀತಿ ಗಟ್ಟಿಗೊಳ್ತಾ ಇದರಲ್ಲಿ ಕೇವಲ ನಾಡಿನ ದೊಡ್ಡ ರೈತರಷ್ಟೇ ಅಲ್ಲ, ದೇಶದ ದೊಡ್ಡ ರೈತರು ಸಹಿತ ಬಂದ ಇಲ್ಲಪ್ಪ ಇದು ಬಿಡ್ರಿ, ಮಾತನ್ನು ನಮ್ಮ ಭೂಮಿ ನಮ್ಗೆ ಬಿಟ್ಟು ಕೊಡ್ರಿ ಅಂತಿತ್ತು. ಅದಕ್ಕೆ ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡ ಬಂತು. ಈ ನಡುವೆ ನಮ್ಮ MP ಪಾಟೀಲ್ ಕೈಗಾರಿಕಾ ಮಿನಿಸ್ಟರ್ ಅವರು ಇಲ್ಲ ಕೆಲವಷ್ಟು ಏರಿಯಾ ತೊಗೊಳ್ರಿ, 449 ಎಕರೆ ಹಿಂಗೆ ಬಿಡಾಕೆ ನೋಡಿದ್ರು, ಕೆಲವು ಹಳ್ಳಿಗಳು ತೊಗೊಳ್ರಿ, ಉಳಿದು ಡೆವಲಪ್ಮೆಂಟ್ ಆಗಲಿ, ನಮ್ಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇಲ್ಲಾಂದರೆ ಕೈಗಾರಿಕೆ ಉದ್ಯಮಗಳಲ್ಲಿ ಬರುವುದಿಲ್ಲ ನಮ್ಮ ಪ್ರೈವೇಟ್ದವರು, ನಮ್ಮ ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮತ್ತು ಡಿಸ್ಕಷನ್ ಮಾಡೋದು ಬರ್ರಿ ಅಂತ ಕರೆದ್ರು. ಆದರೆ ಅದಕ್ಕೆಲ್ಲ ಒಪ್ಪಲಿಲ್ಲ ರೈತರು. ಇದು ಬೇಡಪ್ಪ ಅನ್ನುವಂಥ ಹೋರಾಟವನ್ನು ಮಾಡಿದರು. ಅದರಲ್ಲೇ ಮೋಸ್ಟ್ ಪ್ರಾಬಬ್ಲಿ ಯಶಸ್ವಿ ಆಗ್ಬೋದು ಅಂತ. ಯಾಕಂತಂದ್ರೆ